Hi students, welcome back to Political Science class. ನನ್ನೆಲ್ಲ BA ದ್ವಿತೀಯ ಸೆಮಿಸ್ಟರ್ನ ಆತ್ಮೀಯ ವಿದ್ಯಾರ್ಥಿಗಳನ್ನ ರಾಜ್ಯಶಾಸ್ತ್ರ ವರ್ಗಕ್ಕೆ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ವರ್ಗದಲ್ಲಿ ಅರಿಸ್ಟಾಟಲ್ ಅವರ ಕ್ರಾಂತಿ ಕುರಿತು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಆ ಪರಿಕಲ್ಪನೆಯನ್ನು ಕೂಡ ಪೂರ್ಣಗೊಂಡಿಲ್ಲ. ಕಳೆದ ವರ್ಗದಲ್ಲಿ ನಾವು ಪ್ರಮುಖವಾಗಿ ಅರಿಸ್ಟಾಟಲ್ ಅವರ ಕ್ರಾಂತಿಯ ಕುರಿತು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಅರಿಸ್ಟಾಟಲ್ ಅವರ ಕ್ರಾಂತಿಯ ಕುರಿತು ಪೀಠಿಕೆ ಬಗ್ಗೆ ತಿಳ್ಕೊಂಡಿದ್ದೇವೆ. ತದನಂತರ ಕ್ರಾಂತಿಯ ಅರ್ಥದ ಬಗ್ಗೆ ತಿಳ್ಕೊಂಡಿದ್ದೇವೆ. ಕ್ರಾಂತಿಗೆ ಕಾರಣಗಳಲ್ಲಿ ಪ್ರಮುಖವಾಗಿ ಮೊದಲನೇ ಕಾರಣ ಏನಪ್ಪ ಅಂತಂದ್ರೆ ಮಾನಸಿಕ ಕಾರಣಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಅರ್ಥ ಆಯ್ತು ರೀ? ಆ ಮಾನಸಿಕ ಕಾರಣಗಳಲ್ಲಿ ಪ್ರಮುಖವಾಗಿ 6 ರೀತಿಯ ಮಾನಸಿಕ ಕಾರಣಗಳನ್ನು ನಾವು ತಿಳಿದುಕೊಂಡಿದ್ದಾಗಿದೆ ಕಳೆದ ವರ್ಗದಲ್ಲಿ ವಿದ್ಯಾರ್ಥಿಗಳೇ. 1 ಲಾಭ, 2 ಗೌರವ, 3 ಅಹಂಕಾರ, 4 ಭಯ, 5 ತಾತ್ಸಾರ, 6 ಅಸಮತೆ ಅಥವಾ ಅಸಮಾನತೆ. ಹೀಗೆ ಕಳೆದ ವರ್ಗದಲ್ಲಿ ವಿದ್ಯಾರ್ಥಿಗಳೇ ಅರಿಸ್ಟಾಟಲ್ ಅವರ ಕ್ರಾಂತಿಯ ಪರಿಕಲ್ಪನೆಯಲ್ಲಿ ಕ್ರಾಂತಿಗೆ ಮಾನಸಿಕ ಕಾರಣಗಳನ್ನು ಈಗಾಗಲೇ ನಾವು ಕಳೆದ ವರ್ಗದಲ್ಲಿ ತಿಳಿದುಕೊಂಡಿದ್ದಾಗಿದೆ. ಸೊ ಇಸ್ ಆಲ್ಸೋ ರಿಗಾರ್ಡಿಂಗ್ ಡಿಸ್ಕಷನ್ಸ್ ಆಫ್ ದಿ ಲಾಸ್ಟ್ ಕ್ಲಾಸ್ discussion concept. So Aristotle on revolution. So Aristotle on revolution, the simply discussion, introduction, last class introduction, simply meaning and the causes of revolution. The first one, causes of revolution, psychological causes. The 6 points are there. First one, profit. Second one, honor. Third one, insolence, and fourth one, fear. Fifth one, contempt, and last one, find disproportion. So discussion of last class. ಆತ್ಮೀಯ ವಿದ್ಯಾರ್ಥಿಗಳು, ಎಷ್ಟು ವಿಷಯವನ್ನು ನಾವು ಏನು ಮಾಡಿದೆವಪ್ಪ ಅಂದರೆ ಕಳೆದ ವರ್ಗದಲ್ಲಿ ಚರ್ಚೆ ಮಾಡಿದ್ದೇವೆ. ಅರಿಸ್ಟಾಟಲ್ ಅವರ ಕ್ರಾಂತಿಯ ವಿಚಾರಗಳಲ್ಲಿ ಇನ್ನೊಂದು ಕ್ರಾಂತಿಯ ಸಿದ್ಧಾಂತದಲ್ಲಿ ಇನ್ನೊಂದು ನಾವು ಪ್ರಮುಖ 2ನೇ ಒಂದು ಪ್ರಕಾರದ ಅರಿಸ್ಟಾಟಲರ ಕ್ರಾಂತಿಗೆ ಕಾರಣಗಳಲ್ಲಿ ಬರುವಂಥ 2ನೇ ಒಂದು ಪ್ರಮುಖ ಪ್ರಕಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೇನೆ ವಿದ್ಯಾರ್ಥಿಗಳೇ. ಅದು ಯಾವುದಪ್ಪ ಅಂತಂದ್ರೆ ಇವತ್ತಿನ ವರ್ಗದಲ್ಲಿ ನಾವು ತಿಳಿದುಕೊಳ್ಳುವಂಥ ಪ್ರಮುಖ ಪರಿಕಲ್ಪನೆ ಅರಿಸ್ಟಾಟಲ್ ಆನ್ ರೆವಲ್ಯೂಷನ್. ಅರಿಸ್ಟಾಟಲರ ಕ್ರಾಂತಿಯ ಕುರಿತು ಕೊಟ್ಟಂಥ ವಿಚಾರಗಳು ಇವತ್ತಿನ ವರ್ಗದಲ್ಲಿ ಮುಂದುವರಿಯುತ್ತವೆ. ಅರಿಸ್ಟಾಟಲರ ಕ್ರಾಂತಿಯ ವಿಚಾರದಲ್ಲಿ ನಾವು ಇವತ್ತು ಅರಿಸ್ಟಾಟಲರ ಕ್ರಾಂತಿಗೆ ಕಾರಣಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ 2ನೇ ಒಂದು ಪ್ರಮುಖ ಕಾರಣವನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ 2ನೇದಾಗಿ ಬರುವಂಥ ಅರಿಸ್ಟಾಟಲರ ಕ್ರಾಂತಿಗೆ ಕಾರಣಗಳು ರಾಜಕೀಯ ಕಾರಣಗಳು, ಪೊಲಿಟಿಕಲ್ ಕಾಜಸ್. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳೇ ಪೊಲಿಟಿಕಲ್ ಕಾಜಸ್, ರಾಜಕೀಯ ಕಾರಣಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾದರೆ ರಾಜಕೀಯ ಕಾರಣಗಳಂತ ಕೂಡಲೇ ಇಲ್ಲಿ ಪ್ರಮುಖವಾಗಿ 5 ರೀತಿಯ ಕಾರಣಗಳನ್ನು ಕಾಣ್ತೀವಿ. ಅವುಗಳನ್ನ ಒಂದೊಂದಾಗಿ ನಿಮ್ಗೆ ಹೇಳ್ತೇನೆ, ಸ್ವಲ್ಪ ನೋಡ್ರಿ. ಫಸ್ಟ್ ಒನ್, ಎಲೆಕ್ಷನ್ ಇಂಟಿಗ್ಯೂಯಸ್, ಅಂದರೆ ಚುನಾವಣೆ ಒಳಸಂಚುಗಳಂತ ಕರಿತೀವಿ. ಸೆಕೆಂಡ್ ಒನ್, ಕೇರ್ಲೆಸ್ನೆಸ್, ನಿರ್ಲಕ್ಷ್ಯತನ. ಥರ್ಡ್ ಒನ್, ಡಿಫರೆಂಟ್ ಆಫ್ ಒಪಿನಿಯನ್, ಭಿನ್ನಾಭಿಪ್ರಾಯ. ಫೋರ್ತ್ ಒನ್, ಗ್ರೋತ್ ಆಫ್ ಪವರ್, ಅಧಿಕಾರದ ಹೆಚ್ಚಳ. ಆ್ಯಂಡ್ ಲಾಸ್ಟ್ ಒನ್, ಫಾರಿನ್ ಇನ್ಫ್ಲೂಯೆನ್ಸ್, ಹೊರ ರಾಷ್ಟ್ರಗಳ ಪ್ರಭಾವ. ಹೀಗೆ 5 ರೀತಿಯ ರಾಜಕೀಯ ಕಾರಣಗಳನ್ನು ಕಾಣ್ತೀವಿ. ಅವುಗಳನ್ನ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳೇ ಮತ್ತೆ ಈ ಯೂಟ್ಯೂಬ್ ವಿಡಿಯೋದಲ್ಲಿ. ಹಾಗಾದರೆ ಈಗಾಗಲೇ ಕ್ರಾಂತಿ ಕುರಿತು ನಾವು ತಿಳಿದುಕೊಂಡಿದ್ದಾಗ್ಯದ. ಅರಿಸ್ಟಾಟಲ್ ಪ್ರಕಾರ ಕ್ರಾಂತಿ ಅಂದರೆ ಹೇಳ್ರಿ ಬದಲಾವಣೆ ಎಂದರ್ಥ. ಅಂದರೆ ಅದು ಸಂವಿಧಾನದ ರೂಪದಲ್ಲಿ ಬದಲಾವಣೆ ಇರಬಹುದು, ಸರ್ಕಾರದ ರೂಪದಲ್ಲಿ ಬದಲಾವಣೆ ಇರಬಹುದು, ಅಥವಾ ಪರಿವರ್ತನೆ ರೂಪದಲ್ಲಿ ಬದಲಾವಣೆ ಇರಬಹುದು, ಅಥವಾ ಸಮಾಜದಲ್ಲಿ ಬದಲಾವಣೆ ಇರಬಹುದು ಅನ್ನುವುದೇ ಕ್ರಾಂತಿ ಎಂಬ ಸಂದೇಶವನ್ನು ಸಾರಿದಾರ ಅರಿಸ್ಟಾಟಲ್ ಅವರು. ಅದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ನಾವು ನೇರವಾಗಿ ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅರಿಸ್ಟಾಟಲ್ರವರ ಕ್ರಾಂತಿಯಲ್ಲಿ ಕೊಟ್ಟಂಥ ವಿಚಾರಗಳಲ್ಲಿ ಕ್ರಾಂತಿಗೆ ಕಾರಣಗಳನ್ನ ಈಗಾಗಲೇ ಮೊದಲನೇ ಕಾರಣವನ್ನು ತಿಳ್ಕೊಂಡಿದ್ದೇವೆ, ಮಾನಸಿಕ ಕಾರಣಗಳನ್ನ. ಈಗ ಇವತ್ತಿನ ಈ ವಿಡಿಯೋದಲ್ಲಿ ನಾವು 2ನೇ ಕಾರಣಗಳ ಕಡೆಗೆ ಹೋಗ್ತಾ ಇದ್ದೇವೆ. ಅದು 2ನೇ ಕಾರಣ ಯಾವುದಪ್ಪ ಅಂತಂದರೆ ಪೊಲಿಟಿಕಲ್ ಕಾಜಸ್, ರಾಜಕೀಯ ಕಾರಣಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳೇ. 5 ಪ್ರಮುಖ ಅಂಶಗಳು ಬಂದಿರ್ತಾವೆ. ಅವುಗಳನ್ನ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಇಲ್ಲಿ ಅರಿಸ್ಟಾಟಲ್ ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ ಮಾನಸಿಕ ಕಾರಣಗಳಿಗೆ ಇನ್ನೊಂದು ಏನು ಹೆಸರು ಹಿಡಿದಾರಪ್ಪ ಅಂತಂದ್ರೆ ಅವರು ಸಾಮಾನ್ಯ ಕಾರಣಗಳೆಂದು ಕರೆದಿದ್ದಾರೆ. ರಾಜಕೀಯ ಕಾರಣಗಳಿಗೆ ಇನ್ನೊಂದು ಹೆಸರು ಏನು ಕರೆದಾರಪ್ಪ ಅಂತಂದ್ರೆ ನಿರ್ದಿಷ್ಟ ಕಾರಣಗಳೆಂದು ಕರೆದಿದ್ದಾರೆ. ಅಂದರೆ ರಾಜಕೀಯ ಕಾರಣಗಳಿಗೆ ಇರುವಂಥ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ನಿರ್ದಿಷ್ಟ ಕಾರಣಗಳು. ಹಾಗಾದರೆ ರಾಜಕೀಯ ಕಾರಣಗಳು ಅಥವಾ ನಿರ್ದಿಷ್ಟ ಕಾರಣಗಳು ಅಂದ ಕೂಡಲೇ ಅಲ್ಲಿ ಪ್ರಮುಖ 5 ರೀತಿಯ ಅಂಶಗಳು ಬರ್ತಾವೆ. ಅವುಗಳನ್ನ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಹಾಗಾದರೆ ರಾಜಕೀಯ ಕಾರಣಗಳಲ್ಲಿ ಬರುವಂಥ ಮೊದಲನೇ ಪ್ರಮುಖ ಕಾರಣ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ ಎಲೆಕ್ಷನ್ ಇಂಟಿಗ್ಯೂಯಸ್, ಅಂದರೆ ಚುನಾವಣಾ ಒಳಸಂಚುಗಳು ಅಂತ ಕರಿತೀವಿ ನಾವು. ಚುನಾವಣೆಯ ಇಲ್ಲಿ ಬರೆದಿರ್ತಾನೆ ಪ್ರಕಾರ ಚುನಾವಣೆಯ
ಚುನಾವಣೆಯ ಒಳಸಂಚು ಚುನಾವಣೆಯ ಒಳಸಂಚುಗಳು ಕುರಿತು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ಚುನಾವಣೆಗಳು ನ್ಯಾಯಸಮ್ಮತವಾಗಿ ನಡೀತಾವಿಲ್ಲ ಅನ್ನೋದಿಲ್ಲ. ನ್ಯಾಯಸಮ್ಮತವಾಗಿ ನಡೆದು ಉತ್ತಮ ವ್ಯಕ್ತಿಗಳು ಅಧಿಕಾರಕ್ಕೆ ಬಂದ್ರೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು, ಅಲ್ಲಿ ಯಾವುದೇ ರೀತಿಯ ಕ್ರಾಂತಿಗೆ ಅವಕಾಶ ಇರುವುದಿಲ್ಲ. ಚುನಾವಣೆಗಳು ನ್ಯಾಯಸಮ್ಮತವಾಗಿ ನಡೆದರೂ ಕೂಡ ಅಲ್ಲಿ ಒಬ್ಬ ಯೋಗ್ಯ, ಸಮರ್ಥ, ರಾಜಕೀಯ ಜ್ಞಾನ, ರಾಜಕೀಯ ಪರಿಜ್ಞಾನವನ್ನು ಹೊಂದದೇ ಇರುವಂಥ ವ್ಯಕ್ತಿ ಅಧಿಕಾರಕ್ಕೆ ಬಂದ್ರೆ ಆ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಸಮರ್ಪಕವಾಗಿ ವ್ಯವಸ್ಥಿತವಾದ ಸಮಾಜದ ಏಳಿಗೆ, ಪ್ರಜೆಗಳ ಏಳಿಗೆ, ಪ್ರಜೆಗಳ ಹಿತಾಸಕ್ತಿ, ಪ್ರಜೆಗಳ ಕಲ್ಯಾಣವನ್ನು ಬಯಸುವಂಥ ಆಡಳಿತವನ್ನು ನಡೆಸದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಜನರು ಅಂತಹ ಅಧಿಕಾರಿ ವಿರುದ್ಧ, ಅಂತಹ ರಾಜಕೀಯ ವ್ಯಕ್ತಿಯ ವಿರುದ್ಧ ಏನಪ್ಪ ಅಂತಂದ್ರೆ ಕ್ರಾಂತಿಯನ್ನು ಎಬ್ಬಿಸಬಹುದು. ಇದು ಕ್ರಾಂತಿಗೆ ಕಾರಣ ಆಗ್ತದೆ ಅನ್ನುವ ಸಂದೇಶವನ್ನು ಇಲ್ಲಿ ಏನಪ್ಪ ಅಂತಂದರೆ ಅರಿಸ್ಟಾಟಲ್ ಸಾರ್ತಾರೆ. ವಿದ್ಯಾರ್ಥಿಗಳೇ, ಚುನಾವಣೆಗಳು ನ್ಯಾಯಸಮ್ಮತವಾಗಿ ನಡೆದು ಒಬ್ಬ ಉತ್ತಮ ವ್ಯಕ್ತಿಗಳು ಅಧಿಕಾರಕ್ಕೆ ಬರಬೇಕು. ಅಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಲಂಚ, ಭ್ರಷ್ಟಾಚಾರ, ಮೋಸ, ವಂಚನೆ, ಅನೈತಿಕ ವ್ಯವಹಾರಗಳು ನಡೆದು ಒಬ್ಬ ಅಯೋಗ್ಯ ವ್ಯಕ್ತಿ ಅಧಿಕಾರಕ್ಕೆ ಬಂದ್ರೆ ಅವನು ಸಂಪೂರ್ಣವಾಗಿ ಏನಪ್ಪ ಜನಪರ ಏಳಿಗೆ, ಜನಪರ ಕಲ್ಯಾಣ, ಜನರ ಹಿತಾಸಕ್ತಿಯನ್ನು ಬಯಸುವಲ್ಲಿ ವಿಫಲಾಗ್ತಾನೆ. ಅಂಥ ಅಯೋಗ್ಯ ರಾಜಕೀಯ ವ್ಯಕ್ತಿಯ ವಿರುದ್ಧ ದಂಗೆ ಏಳಲಿಕ್ಕೆ ಅವಕಾಶ ಇರ್ತದೆ, ಕ್ರಾಂತಿಯನ್ನು ಎಬ್ಬಿಸಲಿಕ್ಕೆ ಅವಕಾಶ ಇರ್ತದೆ ಪ್ರಜೆಗಳಿಗೆ ಅನ್ನುವ ಸಂದೇಶವನ್ನು ಇಲ್ಲಿ ಅರಿಸ್ಟಾಟಲರು ಸಾರ್ತಾರೆ. ವಿದ್ಯಾರ್ಥಿಗಳೇ, ಹೀಗಾಗಿ ಲಂಚ, ಭ್ರಷ್ಟಾಚಾರ, ಮೋಸ, ವಂಚನೆ ಜೊತೆಗೆ ಚುನಾವಣೆಯಲ್ಲಿ ಲಂಚ ಕೊಟ್ಟ, ಭ್ರಷ್ಟಾಚಾರದ ಮುಖಾಂತರ ಮೋಸ ಮಾಡಿ ಅನ್ಯಾಯದಿಂದ ಚುನಾವಣೆಯಲ್ಲಿ ಗೆದ್ದು ಬಂದಂಥ ವ್ಯಕ್ತಿ ಏನಪ್ಪ ಅಂತಾರೆ ಸರಿ ಸಮಾನವಾಗಿ ದೇಶದ ಏಳಿಗೆ, ದೇಶದ ಹಿತಾಸಕ್ತಿ, ಪ್ರಜೆಗಳ ಏಳಿಗೆ, ಪ್ರಜೆಗಳ ಕಲ್ಯಾಣ ಬಯಸುವಲ್ಲಿ ವಿಫಲಾಗ್ತಾನೆ. ಅಂಥ ಅಧಿಕಾರಿ ವಿರುದ್ಧ ಯಾವಾಗ ಬೇಕಾದರೂ ಕೂಡ ಜನರು, ಪ್ರಜೆಗಳು ಕ್ರಾಂತಿ ಎಳಬಹುದು, ಕ್ರಾಂತಿ ಎದ್ದು ಆ ಕ್ರಾಂತಿಯ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನುವ ಸಂದೇಶವನ್ನು ಇಲ್ಲಿ ಅರಿಸ್ಟಾಟಲ್ ಸಾರ್ತಾರೆ. ಚುನಾವಣೆಯ ಒಳಸಂಚುಗಳು ಕೂಡ ರಾಜಕೀಯ ಕಾರಣಗಳಲ್ಲಿ ಬರುವಂಥ ಮೊದಲನೇ ಕಾರಣ, ಇದು ಕೂಡ ಕ್ರಾಂತಿಗೆ ಅವಕಾಶ ಮಾಡಿಕೊಡುತ್ತದೆ ಅನ್ನುವ ಸಂದೇಶವನ್ನು ಇಲ್ಲಿ ಅರಿಸ್ಟಾಟಲ್ ಅವರು ಸಾರ್ತಾರೆ. ವಿದ್ಯಾರ್ಥಿಗಳೇ, ಅಂದರೆ ಒಬ್ಬ ಯೋಗ್ಯ, ಸಮರ್ಥ, ಅತ್ಯುತ್ತಮ ನಾಯಕ ಬಂದರೆ ಕ್ರಾಂತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಅಯೋಗ್ಯ, ಅಸಮರ್ಥ, ಯಾವುದೇ ರೀತಿಯ ರಾಜಕೀಯ ಪರಿಜ್ಞಾನ ಇಲ್ಲ, ಯಾವುದೇ ರೀತಿಯ ರಾಜಕೀಯ ತಿಳುವಳಿಕೆ ಇಲ್ಲ, ಲಂಚ ಕೊಟ್ಟು, ಭ್ರಷ್ಟಾಚಾರ ಮಾಡಿ, ಮೋಸ ಮಾಡಿ, ಅನ್ಯಾಯ ಮಾಡಿ, ವಂಚನೆ ಮಾಡಿ ಚುನಾವಣೆ ಎದುಕೊಂಡು ಚುನಾವಣೆ ಗೆದ್ದು ಬಂದು ತದನಂತರ ಗೆದ್ದು ಬಂದ ನಂತರ ಕೂಡ ಪ್ರಜೆಗಳ ಏಳಿಗೆ, ಪ್ರಜೆಗಳ ಹಿತಾಸಕ್ತಿ, ಪ್ರಜೆಗಳ ಕಲ್ಯಾಣವನ್ನು ಬಯಸದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಯಾವಾಗಲಾದರೂ ಕೂಡ ಪ್ರಜೆಗಳು ಆ ನಾಯಕನ ವಿರುದ್ಧ ಅಥವಾ ಅಧಿಕಾರಿ ವಿರುದ್ಧ ಏನಪ್ಪ ಅಂತಂದ್ರೆ ಕ್ರಾಂತಿಯನ್ನು ಎಬ್ಬಿಸ್ಬೋದು. ಹೀಗಾಗಿ ಕ್ರಾಂತಿಗೆ ಚುನಾವಣೆಯ ಒಳಸಂಚು ಕೂಡ ಪ್ರಮುಖವಾದ ಕಾರಣ ಆಗ್ಯದ ಅನ್ನುವ ಸಂದೇಶವನ್ನು ಸಾರಿದಾರ ಅರಿಸ್ಟಾಟಲ್ ಅವರು. ರಾಜಕೀಯ ಕಾರಣಗಳಿಗೆ ಬರುವಂಥ ಮೊದಲನೇ ಒಂದು ಕಾರಣ ಚುನಾವಣೆಯ ಒಳಸಂಚುಗಳು. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಅದನ್ನು ಕೂಡ ನಾವು ಹೇಳ್ಬೋದು, ಗೆದ್ದವರು ಏನಪ್ಪ ಅಂದ್ರೆ ಇಲ್ಲಿ ಸೋತವರು ಗೆದ್ದವ್ರ ವಿರುದ್ಧ ಕೂಡ ಕ್ರಾಂತಿ ಹೇಳ್ಬೋದು. ಅದ್ರಾಗೇನೈತಿ, ಇಲ್ಲಿ ನೋಡ್ರಿ, ಗೆದ್ದವ್ರ ವಿರುದ್ಧ ಸೋತವರು ಕೂಡ ಕ್ರಾಂತಿಯನ್ನು ಹೇಳ್ಬೋದು. ಯಾಕಂದ್ರೆ ಅವರ ಮೋಸ, ವಂಚನೆ, ಭ್ರಷ್ಟಾಚಾರ, ಲಂಚ ಮಾಡಿ ಏನಪ್ಪ ಗೆದ್ದು ಬಂದಿರ್ತಾರೆ, ಅವ್ರ ವಿರುದ್ಧ ಕೂಡ ಸೋತವರು ಕೂಡ ಕ್ರಾಂತಿಯನ್ನು ಎಬ್ಬಿಸ್ಬೋದು. ಸೋತವರು ಗೆದ್ದವರ ವಿರುದ್ಧ ಕ್ರಾಂತಿಗೆ ಹೇಳಬಹುದು, ಕ್ರಾಂತಿಯನ್ನು ಉಂಟು ಮಾಡಬಹುದು ಅನ್ನೋದು ಕೂಡ ಸಾರಿದಾರ ಅರಿಸ್ಟಾಟಲ್. ಹೀಗಾಗಿ ಮೊದಲನೇದಾಗಿ ಬರುವಂಥ ಪ್ರಮುಖ ಅಂಶ ಚುನಾವಣೆಯ ಒಳಸಂಚುಗಳು. ಇನ್ನು ಎರಡನೇದಾಗಿ ಬರುವಂಥ ಪ್ರಮುಖ ಅಂಶ ವಿದ್ಯಾರ್ಥಿಗಳೇ ನಿರ್ಲಕ್ಷ್ಯತನ. ಎರಡನೇದಾಗಿ ಬರುವಂಥ ಪ್ರಮುಖ ಅಂಶ ಹೇಳ್ರಿ, ನಿರ್ಲಕ್ಷ್ಯತನ. ಇಲ್ಲಿ ಸಿಂಪಲ್ ಆಗಿ ಬರ್ತೈತೆ ಕನ್ನಡದಾಗೂ ಕೂಡ ನಿರ್ಲಕ್ಷ್ಯತನ. ಎರಡನೇದಾಗಿ ಬರುವಂಥ ಪ್ರಮುಖ ಅಂಶ ಹೇಳ್ರಿ ನಿರ್ಲಕ್ಷ್ಯತನ. ಅಂದರೆ ಆಳುವವರು, ಅಂದರೆ ದೇಶವನ್ನು ಆಳುವವರು, ರಾಜ್ಯವನ್ನು ಆಳುವವರು, ರಾಜ್ಯವನ್ನು ಮುನ್ನಡೆಸಿಕೊಂಡು ಹೋಗುವಂಥ ವ್ಯಕ್ತಿ, ನಾಯಕ ಏನಪ್ಪ ಅಂತಂದ್ರೆ ನಿರ್ಲಕ್ಷ್ಯತನ ಮಾಡಿದರೆ, ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದರೆ, ಬೇಜವಾಬ್ದಾರಿಯಿಂದ ಆಡಳಿತವನ್ನು ನಡೆಸಿದರೆ, ಜನಪರ ಯೋಜನೆಗಳನ್ನ, ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳದೇ ಇದ್ದರೆ, ಜನರ ಏಳಿಗೆ, ಜನರ ಹಿತಾಸಕ್ತಿಯನ್ನು ಕೈಗೊಳ್ಳದೇ ಇದ್ದರೆ, ಬೇಜವಾಬ್ದಾರಿ ಅಂದರೆ ಆಳುವವರು ನಿರ್ಲಕ್ಷ್ಯತನದಿಂದ, ಬೇಜವಾಬ್ದಾರಿತನದಿಂದ ವರ್ತಿಸಿದರೆ ಅಂಥ ಸಂದರ್ಭದಲ್ಲಿ ಕೂಡ ಆಡಳಿತಾಧಿಕಾರಿಗಳ ವಿರುದ್ಧ ದಂಗೆ ಹೇಳಬಹುದು, ಕ್ರಾಂತಿಯನ್ನು ಹೇಳಬಹುದು ಯಾವುದೇ ಸಂದರ್ಭದಲ್ಲಿ ಪ್ರಜೆಗಳು. ಹೀಗಾಗಿ ಆಡಳಿತಾಧಿಕಾರಿಗಳು, ನ್ಯಾಯಾಧೀಶರುಗಳು ಮುಂತಾದವರನ್ನು ನೇಮಿಸುವಾಗ ಕೂಡ ಸರ್ಕಾರ ಏನಪ್ಪ ಅಂದ್ರೆ ಬಹಳ ಜಾಗರೂಕತೆಯಿಂದ ವರ್ತನೆ ಮಾಡಬೇಕು. ಆಡಳಿತಗಾರರನ್ನು, ನ್ಯಾಯಾಧೀಶರನ್ನು,
ದೇಶವನ್ನು ಮುನ್ನಡೆಸಿಕೊಂಡು ಹೋಗುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಸರ್ಕಾರ ಕೂಡ ಭಾಳ ಜಾಗರೂಕತೆಯಿಂದ ಭಾಳ ಎಚ್ಚರದಿಂದ ಅಂಥ ಪ್ರಮುಖ ಅಧಿಕಾರಿಗಳನ್ನು ನೇಮಕ ಮಾಡಬೇಕಾಗುತ್ತದೆ. ವಿದ್ಯಾರ್ಥಿಗಳೇ, ಸಮಾಜ ವಿರೋಧಿಗಳನ್ನು ಉನ್ನತ ಹುದ್ದೆಗಳಿಗೆ ನೇಮಿಸುವುದರಿಂದ ಅಲ್ಲಿ ಕ್ರಾಂತಿಯೇ ಹೆಚ್ಚಾಗುತ್ತದೆ ಹೊರತು ಸಮಾಜ ಸೇವೆ ಆಗುವುದಿಲ್ಲ, ಸಮಾಜದ ಏಳಿಗೆ ಆಗುವುದಿಲ್ಲ, ರಾಜ್ಯದ ಹಿತಾಸಕ್ತಿ, ರಾಜ್ಯದ ಅಭಿವೃದ್ಧಿಯನ್ನು ಕಂಡುಕೊಳ್ಳೋಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಸಮಾಜ ವಿರೋಧಿಗಳನ್ನ ಉನ್ನತ ಹುದ್ದೆಯಲ್ಲಿ ಕುಣಿಸಿದ್ದಾದರೆ ಅವರ ವಿರುದ್ಧ ಯಾವಾಗಲೂ ಕೂಡ ಪ್ರಜೆಗಳು ಅಸಮಾಧಾನಗೊಂಡು ಅವರ ವಿರುದ್ಧ ಯಾವಾಗಲೂ ಕೂಡ ಕ್ರಾಂತಿಗೆ ಅವಕಾಶ ಮಾಡಿಕೊಡಬಹುದು. ಹೀಗಾಗಿ ಸಾರ್ವಜನಿಕರಲ್ಲಿ ಅಸಮಾಧಾನ ಕೂಡ ಉಂಟಾಗಬಹುದು. ಹೀಗೆ ಅಧಿಕಾರಕ್ಕೆ ಬಂದವರು ಸರ್ಕಾರವನ್ನು ಉರುಳಿಸಲು ಕೂಡ ಪ್ರಯತ್ನಿಸಬಹುದು, ಸರ್ಕಾರವನ್ನು ಕಟ್ಟಲಿಕ್ಕೂ ಕೂಡ ಪ್ರಯತ್ನಿಸಬಹುದು. ಆದ್ದರಿಂದ ಸರ್ಕಾರ ಅಧಿಕಾರಿಗಳನ್ನು ನೇಮಿಸುವಾಗ ನಿರ್ಲಕ್ಷ್ಯ ತೋರದೆ ಅಗದಿ ಚಾಣಾಕ್ಷತನದಿಂದ ಒಬ್ಬ ಯೋಗ್ಯ, ಸಮರ್ಥ, ಅತ್ಯುತ್ತಮ ರಾಜಕೀಯ ಪರಿಜ್ಞಾನ, ರಾಜಕೀಯ ಜ್ಞಾನ, ಪ್ರಜೆಗಳ ಏಳಿಗೆ, ಪ್ರಜೆಗಳ ಹಿತಾಸಕ್ತಿ, ದೇಶದ ಅಭಿವೃದ್ಧಿಯಲ್ಲಿ ಕೊಂಡುವಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಅತ್ಯುತ್ತಮ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ಯಾವುದೇ ಕಾರಣಕ್ಕೆ ಸರ್ಕಾರ ನಿರ್ಲಕ್ಷ್ಯತನ ಮಾಡಬಾರದು, ಬೇಜವಾಬ್ದಾರಿತನ ಮಾಡಬಾರದು. ಬೇಜವಾಬ್ದಾರಿತನದಿಂದ ನಿರ್ಲಕ್ಷ್ಯತನದಿಂದ ಒಬ್ಬ ಅಯೋಗ್ಯ ವ್ಯಕ್ತಿಯನ್ನು ಆರಿಸಿದಂಥದ್ದಾದರೆ, ಒಬ್ಬ ಅಯೋಗ್ಯ ವ್ಯಕ್ತಿಯನ್ನು ಅಧಿಕಾರಿಯನ್ನಾಗಿ ನೇಮಕ ಮಾಡಿದರೆ ಅದರಿಂದ ಜನರು ಅಸಮಾಧಾನಗೊಳ್ತಾರೆ. ಅಂಥ ಅಧಿಕಾರಿ ವಿರುದ್ಧ, ಅಂಥ ನಾಯಕನ ವಿರುದ್ಧ ಯಾವಾಗ ಬೇಕಾದರೂ ಕೂಡ ಕ್ರಾಂತಿಯನ್ನು ಎಬ್ಬಿಸ್ಬೋದು, ಕ್ರಾಂತಿಯಲ್ಲಿ ತೊಡಗಬಹುದು ಅನ್ನುವ ಸಂದೇಶವನ್ನು ಇಲ್ಲಿ ಅರಿಸ್ಟಾಟಲ್ ಸಾರ್ತಾರೆ. ವಿದ್ಯಾರ್ಥಿಗಳೇ, ಇದು ಎರಡನೇದಾಗಿ ಬರುವಂಥ ರಾಜಕೀಯ ಕಾರ್ಯಗಳಲ್ಲಿ ಬರುವಂಥ ಎರಡನೇ ಪ್ರಮುಖ ಕಾರ್ಯ ಏನಪ್ಪ ಅಂತಂದ್ರೆ ನಿರ್ಲಕ್ಷ್ಯತನ. ಯಾವುದೇ ಸರ್ಕಾರ ಕೂಡ ನಿರ್ಲಕ್ಷ್ಯತನ ಮಾಡಬಾರ್ದು. ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನದಿಂದ ಒಬ್ಬ ಅತ್ಯುನ್ನತ ಉನ್ನತ ಹುದ್ದೆಗೆ ಒಬ್ಬ ಅಯೋಗ್ಯ ವ್ಯಕ್ತಿಯನ್ನು ಕುಣಿಸಿದ್ದಾದರೆ ಅದು ಏಳಿಗೆ ಆಗೋದಿಲ್ಲ, ದೇಶದ ಪ್ರಗತಿ ಆಗೋದಿಲ್ಲ, ಜನರಲ್ಲಿ ವಿಶ್ವಾಸ ಇರುವುದಿಲ್ಲ, ಜನರು ಏನಪ್ಪ ಅಂತಂದ್ರೆ ಅವರ ಮೇಲೆ ನಂಬಿಕೆ ಇರುವುದಿಲ್ಲ, ಜನರು ಕೂಡ ಅವರ ವಿರುದ್ಧ ಯಾವಾಗಬೇಕು ಕೂಡ ದಂಗೆ ಏಳಬಹುದು, ಕ್ರಾಂತಿಯನ್ನು ಎಬ್ಬಿಸಬಹುದು ಅನ್ನುವ ಸಂದೇಶವನ್ನು ಇಲ್ಲಿ ಅರಿಸ್ಟಾಟಲ್ ಸಾರ್ತಾರೆ. ವಿದ್ಯಾರ್ಥಿಗಳು, ಹೀಗಾಗಿ ಕ್ರಾಂತಿಗೆ ನಿರ್ಲಕ್ಷ್ಯತನ ಕೂಡ ಇನ್ನೊಂದು ಪ್ರಮುಖ ಕಾರಣ ಅಂತ ನಾವು ಭಾವಿಸಬೇಕಾಗ್ತದೆ. ಇದು ಎರಡನೇದಾಗಿ ಬರುವಂಥ ರಾಜಕೀಯ ಕಾರಣ. ಇನ್ನು ನೆಕ್ಸ್ಟ್ ಮೂರನೇದಾಗಿ ಬರುವಂಥ ಪ್ರಮುಖ ಅಂಶ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಭಿನ್ನಾಭಿಪ್ರಾಯ. ಇದು ಕೂಡ ಇನ್ನೊಂದು ಪ್ರಮುಖ ವಿದ್ಯಾರ್ಥಿಗಳೇ ರಾಜಕೀಯ ಕಾರಣಗಳಿಗೆ ಬರುವಂಥ ಇನ್ನೊಂದು ಪ್ರಮುಖ ಕಾರಣ ಭಿನ್ನಾಭಿಪ್ರಾಯ. ಅಂದರೆ ಆಳುವ ವರ್ಗದ ನಡುವೆ ದೇಶವನ್ನು ಮುನ್ನಡೆಸಿಕೊಂಡು ಹೋಗುವಂಥ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಇರಬಾರ್ದು, ಭೇದ ಭಾವ ಇರಬಾರ್ದು, ತಾರತಮ್ಯ ಇರಬಾರ್ದು, ಜಗಳಗಳು ಇರಬಾರ್ದು, ಸಂಘರ್ಷಗಳು ಇರಬಾರ್ದು. ಒಂದು ವೇಳೆ ಸಂಘರ್ಷಗಳು, ಒಂದು ವೇಳೆ ಭಿನ್ನಾಭಿಪ್ರಾಯಗಳು, ಒಂದು ವೇಳೆ ಭೇದ ಭಾವ ಇತ್ತಂದ್ರೆ ಅವರು ಜನಪರ, ದೇಶದ ಏಳಿಗೆ, ದೇಶದ ಹಿತಾಸಕ್ತಿ, ದೇಶದ ಕಲ್ಯಾಣ ಬಯಸುವಂಥ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ರೂಪಿಸೋಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳೇ, ಒಂದು ವೇಳೆ ಭಿನ್ನಾಭಿಪ್ರಾಯ, ಅವರವರಲ್ಲೇ ಕಚ್ಚಾಟ, ಅವರವರಲ್ಲೇ ಅಧಿಕಾರಕ್ಕಾಗಿ ಹೊಡೆದಾಟ, ಬಡದಾಟ, ಕುರ್ಚಿ ಆಸೆಗಾಗಿ, ಹಣದ ಆಸೆಗಾಗಿ, ಅಧಿಕಾರದ ಆಸೆಗಾಗಿ ಬಡದಾಟ, ಕಚ್ಚಾಟ, ಸಂಘರ್ಷಗಳು ಅವರವರಲ್ಲೇ ಉಂಟಾದರೆ ಅವರು ದೇಶದ ಏಳಿಗೆಯನ್ನು ಹೇಗೆ ಬಯಸ್ತಾರೆ, ಜನಪರ ಕಾರ್ಯಕ್ರಮ ಹೇಗೆ ರೂಪಿಸ್ತಾರೆ, ಜನರ ಕಲ್ಯಾಣವನ್ನು ಹೇಗೆ ಮಾಡ್ತಾರೆ ಅನ್ನುವ ಪ್ರಶ್ನೆ ಕೂಡ ಉಂಟಾಗುತ್ತದೆ. ಹಾಗಾಗಿ ಜನಸಾಮಾನ್ಯರು ಯಾವಾಗಲೂ ಕೂಡ ಏನಪ್ಪ ಅಂತಂದರೆ ಆಳುವಂಥ ನಾಯಕರು ಜನರಿಗೆ ನಂಬಿಕೆಗೆ ಪಾತ್ರರಾಗಿರಬೇಕು, ಜನರ ವಿಶ್ವಾಸವನ್ನು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು. ಆಳುವ ವರ್ಗದ ಜನಾಂಗದವರೇ ಹೊಡೆದಾಟ, ಕಚ್ಚಾಟ, ಸಂಘರ್ಷವನ್ನು ಮಾಡಕತ್ತಂತ, ಅಧಿಕಾರಕ್ಕಾಗಿ ಹೊಡೆದಾಡಕತ್ತಂತಂದ್ರೆ ಜನಸಾಮಾನ್ಯರೇನಪ್ಪ ಅವರ ವಿರುದ್ಧ ಯಾವಾಗ ಬೇಕಾದರೂ ಕೂಡ ಕ್ರಾಂತಿಯನ್ನು ಎಬ್ಬಿಸಬಹುದು, ಯಾವಾಗ ಬೇಕಾದರೂ ಕೂಡ ಅವರ ವಿರುದ್ಧ ದಂಗೆ ಏಳಬಹುದು, ಅವರ ವಿರುದ್ಧ ಕ್ರಾಂತಿಯನ್ನು ಸೃಷ್ಟಿಸಬಹುದು ಅನ್ನುವ ಸಂದೇಶ ಕೂಡ ಸಾರಿದ್ದಾರೆ ಅರಿಸ್ಟಾಟಲ್ ಅವರ ವಿದ್ಯಾರ್ಥಿಗಳೇ. ಹೀಗಾಗಿ ಭಿನ್ನಾಭಿಪ್ರಾಯ, ರಾಷ್ಟ್ರದ ನಾಯಕರಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೂರಿದಾಗ ಕ್ರಾಂತಿ ಉಂಟಾಗುವ ಸಂಭವ ಇರ್ತದೆ. ವಿದ್ಯಾರ್ಥಿಗಳೇ, ರಾಷ್ಟ್ರದ ನಾಯಕರಲ್ಲಿ ಭಿನ್ನಾಭಿಪ್ರಾಯಗಳು, ಅವರ ಸಂಘರ್ಷದ ಮನೋಭಾವನೆ, ಅವರಲ್ಲಿ ಅಧಿಕಾರದ ಹೊಡೆದಾಟ, ಅಧಿಕಾರದ ತಿಕ್ಕಾಟ, ಅಧಿಕಾರದ ಆಸೆ, ಕುರ್ಚಿಯ ಆಸೆ, ಹಣದ ಆಸೆಗೋಸ್ಕರ ಭಿನ್ನಾಭಿಪ್ರಾಯ ಕಂಡು ಬಂದರೆ ಯಾವಾಗ ಬೇಕಾದರೂ ಕೂಡ ಕ್ರಾಂತಿಗಳು ಸಂಭವಿಸಬಹುದು ಎನ್ನುವ ಸಂದೇಶವನ್ನು ಸಾರಿದ್ದಾರೆ ಅರಿಸ್ಟಾಟಲ್ ಅವರು ವಿದ್ಯಾರ್ಥಿಗಳೇ. ಆದುದರಿಂದ ಅಧಿಕಾರದಲ್ಲಿರುವವರು ಒಟ್ಟುಗೂಡಿ ರಾಷ್ಟ್ರದ ಹಿತದೃಷ್ಟಿಯಿಂದ, ರಾಷ್ಟ್ರದ ಏಳಿಗೆ ದೃಷ್ಟಿಯಿಂದ, ರಾಷ್ಟ್ರದ ಅಭಿವೃದ್ಧಿ ದೃಷ್ಟಿಯಿಂದ, ರಾಷ್ಟ್ರದ ಬೆಳವಣಿಗೆ ದೃಷ್ಟಿಯಿಂದ ಪ್ರಮುಖವಾದ ಪಾತ್ರ ವಹಿಸಿದರೆ ಅಲ್ಲಿ ಸಂಘರ್ಷಗಳು, ಕ್ರಾಂತಿಗಳು ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಬಿಟ್ಟು ಅಧಿಕಾರದ ಆಸೆಗಾಗಿ, ಕುರ್ಚಿಯ ಆಸೆಗಾಗಿ, ಹಣದ ಆಸೆಗಾಗಿ, ಹೆಚ್ಚಿನ ಅಧಿಕಾರದಗೋಸ್ಕರವಾಗಿ ಇವತ್ತೇನಪ್ಪ ಅಂದ್ರೆ ಹಲವಾರು ರಾಜಕೀಯ ನಾಯಕರು ಭಿನ್ನಾಭಿಪ್ರಾಯದಿಂದ ಕಚ್ಚಾಟ ಪ್ರಾರಂಭಗೊಂಡು
ಗುಂಪುಗಳಾಗಿ ಪರಿಣಮಿಸ್ತಾವ. ಆ ಗುಂಪುಗಳು ಭಿನ್ನಾಭಿಪ್ರಾಯ ಕಚ್ಚಾಟ ಸಂಘರ್ಷವನ್ನು ತಡೆಯೋಕ್ಕೋಸ್ಕರವಾಗಿ ಜನಸಾಮಾನ್ಯರೇನಪ್ಪ ಅಂತಂದ್ರೆ ಕ್ರಾಂತಿಗೆ ಧುಮುಕ್ತಾರ, ಕ್ರಾಂತಿಗೆ ಹೇಳ್ತಾರ, ಅವರ ವಿರುದ್ಧ ಕ್ರಾಂತಿಯನ್ನು ಕೂಡ ಸೃಷ್ಟಿ ಮಾಡ್ತಾರ ಅನ್ನುವ ಸಂದೇಶವನ್ನು ಇಲ್ಲಿ ಅರಿಸ್ಟಾಟಲ್ ಅವರು ಅತ್ಯಂತ ಮಾರ್ಮಿಕವಾಗಿ ರಾಜಕೀಯ ಕಾರಣಗಳಲ್ಲಿ ಭಿನ್ನಾಭಿಪ್ರಾಯ ಕಾರಣ ಕೂಡ ಇನ್ನೊಂದು ಪ್ರಮುಖ ಕಾರಣ ಅಂತ ನಾವು ಭಾವಿಸಬೇಕಾಗ್ತದೆ. ಇದು ಕೂಡ ಇನ್ನೊಂದು ಪ್ರಮುಖ ಕಾರಣ. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಾಲ್ಕನೇದಾಗಿ ಬರುವಂಥ ಪ್ರಮುಖ ರಾಜಕೀಯ ಕಾರಣ ಯಾವುದಪ್ಪ ಅಂತಂದರೆ ಅಧಿಕಾರದ ಹೆಚ್ಚಳ. ಅಧಿಕಾರದ ಹೆಚ್ಚಳ ಅಂದರೆ ಅಧಿಕಾರ ದುರುಪಯೋಗದಿಂದ ಕೂಡ ಕ್ರಾಂತಿಯಾಗ್ತದೆ. ಅಧಿಕಾರದ ದುರುಪಯೋಗ, ಅಧಿಕಾರ ಆದಂಗೆ ಏನಪ್ಪ ಅಂದ್ರೆ ಅಹಂಕಾರ ಹೆಚ್ಚಾಗ್ತದೆ, ದರ್ಪ ಹೆಚ್ಚಾಗ್ತದೆ. ದರ್ಪದ ಮುಖಾಂತರ, ಅಹಂಕಾರದ ಮುಖಾಂತರ ಏನಪ್ಪ ಅಂದ್ರೆ ಜನಸಾಮಾನ್ಯರ ಮೇಲೆ ತಮ್ಮ ಆಳ್ವಿಕೆಯನ್ನು ನಡೆಸ್ತಾರೆ. ಸಿಕ್ಕಾತ ಮನುಷ್ಯಗೆ ಬಂದಾಗ ನಿರ್ಣಯಗಳನ್ನು ತೆಗೆದುಕೊಳ್ಳೋದು, ಮನುಷ್ಯಗೆ ಬಂದಾಗ ಅಧಿಕಾರವನ್ನು ಚಲಾವಣೆ ಮಾಡೋದು, ಮನುಷ್ಯಗೆ ಬಂದಾಗ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡೋದು. ಅಧಿಕಾರ ಹೆಚ್ಚಾಗ್ತಂದ್ರೆ ಮನುಷ್ಯನಲ್ಲಿ ಅಹಂಕಾರ ಹೆಚ್ಚಾಗ್ತದೆ, ದರ್ಪ ಹೆಚ್ಚಾಗ್ತದೆ. ಯಾವಾಗಲೂ ದರ್ಪದಿಂದ ಅಹಂಕಾರದಿಂದ ಏನಪ್ಪ ಅಂದ್ರೆ ಅಧಿಕಾರವನ್ನು ಬಳಸಿಕೊಂಡು ಜನಸಾಮಾನ್ಯರ ಮೇಲೆ ಏನಪ್ಪ ಅಂತಂದ್ರೆ ಗಾಢವಾದ ಪರಿಣಾಮ ಬೀರ್ತದೆ, ದರ್ಪ ಅಹಂಕಾರ. ಹೀಗಾಗಿ ವಿದ್ಯಾರ್ಥಿಗಳೇ, ಅಧಿಕಾರ ದುರುಪಯೋಗದಿಂದ ಕ್ರಾಂತಿ ಸಂಭವಿಸಬಹುದು ಕೂಡ ಹೇಳಿದ್ದಾರೆ ಅರಿಸ್ಟಾಟಲ್ ಅವರು. ಸರ್ಕಾರದ ಅಧಿಕಾರಿಗಳು ಹೆಚ್ಚಾದಂತೆ ದರ್ಪ ಹೆಚ್ಚಾಗ್ತದೆ, ಅಹಂಕಾರ ಹೆಚ್ಚಾಗ್ತದೆ. ಜನರಿಗೆ ಇದರಿಂದ ಅಸಮಾಧಾನ ಉಂಟಾಗ್ತದೆ. ದರ್ಪದಿಂದ, ಅಹಂಕಾರದಿಂದ ರಾಜಕೀಯ ನಾಯಕನು ಜನಸಾಮಾನ್ಯರ ಮೇಲೆ ಅಧಿಕಾರವನ್ನು ಚಲಾವಣೆ ಮಾಡೋಕ್ಕಂತಂದ್ರೆ ಇದರಿಂದ ಜನರು ಏನಪ್ಪ ಅಂದರೆ ಬೇಸತ್ತುಗೊಳ್ತಾರೆ, ಜನರು ಏನಪ್ಪ ಅಂದ್ರೆ ಅಸಮಾಧಾನಗೊಳ್ತಾರೆ. ಜನರು ಏನಪ್ಪ ಅಂದ್ರೆ ಅಸಮಾಧಾನಗೊಂಡು ಅಧಿಕಾರದಲ್ಲಿರೋರು ಸಂವಿಧಾನಕ್ಕೆ ವಿರುದ್ಧವಾಗಿ ನಿರಂಕುಶರಾಗಲು ಯತ್ನಿಸಿದಾಗ ಕ್ರಾಂತಿ ಏಳುತ್ತದೆ. ಅಧಿಕಾರದ ದರ್ಪದಿಂದ, ಅಧಿಕಾರದ ಅಹಂಕಾರದಿಂದ ರಾಜಕೀಯ ನಾಯಕರು ಏನಪ್ಪ ಅಂತಂದ್ರೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಿರಂಕುಶ ಅಧಿಕಾರಿಗೆ ವರ್ತಿಸುವಾಗ ಅಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಅವರ ವಿರುದ್ಧ ಕ್ರಾಂತಿ ನಿಲ್ಲಬಹುದು, ಕ್ರಾಂತಿ ಎದ್ದು ಅವರ ವಿರುದ್ಧ ದಂಗೆ ಏಳಬಹುದು ಅನ್ನುವ ಸಂದೇಶ ಕೂಡ ಸಾರಿದ್ದಾರೆ ಅರಿಸ್ಟಾಟಲ್ ಅವರು. ಹೀಗಾಗಿ ಅಧಿಕಾರದ ಹೆಚ್ಚಳ ಕೂಡ ಪ್ರಮುಖ ಮೂಲ ಕಾರಣ ಆಗ್ಯದ ರಾಜಕೀಯ ಕಾರಣಗಳು. ಅಧಿಕಾರ ಹೆಚ್ಚಳ ಎದ್ದರೂ ಕೂಡ ಜನಸಾಮಾನ್ಯರು ಅವರ ವಿರುದ್ಧ ಬೇಸತ್ತುಗೊಳ್ತಾರೆ, ಜನಸಾಮಾನ್ಯರು ಅವರ ವಿರುದ್ಧ ಕ್ರಾಂತಿ ನಿಲ್ಲಬಹುದು, ಅವರ ವಿರುದ್ಧ ದಂಗೆ ನಿಲ್ಲಬಹುದು. ಅಧಿಕಾರದ ದರ್ಪ, ಅಹಂಕಾರ, ಅಧಿಕಾರದ ಆಸೆ, ಕುರ್ಚಿಯ ಆಸೆಯಿಂದ ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀರುವಂಥ ಆಡಳಿತ ನಡೆಸ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಯಾವಾಗ ಬೇಕಾದರೂ ಕೂಡ ಜನಸಾಮಾನ್ಯರು ಅಂಥ ಅಧಿಕಾರಿ ವಿರುದ್ಧ, ಅಂಥ ರಾಜಕೀಯ ನಾಯಕರ ವಿರುದ್ಧ ಏನಪ್ಪ ಅಂದ್ರೆ ಕ್ರಾಂತಿಯನ್ನು ಹೇಳಬಹುದು. ಇದು ಕೂಡ ಕ್ರಾಂತಿಗೆ ಇನ್ನೊಂದು ಪ್ರಮುಖ ಕಾರಣ ಅಂತ ನಾವು ಭಾವಿಸಬೇಕಾಗ್ತದೆ. ಅದು ಯಾವುದಪ್ಪ ಅಂತಂದ್ರೆ ಅಧಿಕಾರದ ಹೆಚ್ಚಳ, ಅಧಿಕಾರದ ದರ್ಪ, ಅಧಿಕಾರದ ಅಹಂಕಾರ ಕೂಡ ಇನ್ನೊಂದು ಕ್ರಾಂತಿಗೆ ಕಾರಣ. ಅದು ರಾಜಕೀಯ ಕಾರಣಗಳೇ ಬರುವಂಥ ಇನ್ನೊಂದು ನಾಲ್ಕನೆಯ ಕಾರಣ ಅಧಿಕಾರದ ಹೆಚ್ಚಳ. ನೆಕ್ಸ್ಟ್ ಲಾಸ್ಟ್ ಒನ್ ಪಾಯಿಂಟ್, ಫಾರಿನ್ ಇನ್ಫ್ಲೂಯೆನ್ಸ್, ಹೊರ ರಾಷ್ಟ್ರಗಳ ಪ್ರಭಾವ ಅಂದರೆ ಸ್ವದೇಶಿ ರಾಷ್ಟ್ರಕ್ಕೆ ಹೊರ ರಾಷ್ಟ್ರದ ಪ್ರಭಾವ. ಹೊರ ರಾಷ್ಟ್ರ ಏನಪ್ಪ ಅಂತ ಏನಾದರೂ ಕ್ರಾಂತಿಗೆ ಉತ್ತೇಜನ ಕೊಟ್ಟರೆ, ಕ್ರಾಂತಿಯನ್ನು ಎಬ್ಬಿಸಲಿಕ್ಕೆ ಪ್ರಭಾವ ಬೀರಿದರೆ, ಕ್ರಾಂತಿಗೆ ಉತ್ತೇಜನ ಕೊಟ್ಟರೆ ಕೂಡ ಕ್ರಾಂತಿಗಳು ಸಂಭವವಾಗ್ತವೆ. ವಿದ್ಯಾರ್ಥಿಗಳೇ, ಬೇರೆ ರಾಷ್ಟ್ರದವರು ಸ್ವದೇಶಿಗೆ ಅಥವಾ ಬೇರೆ ರಾಷ್ಟ್ರದವರು ಒಂದು ರಾಷ್ಟ್ರಕ್ಕೆ ಒಂದು ಬೆಂಬಲ, ಒಂದು ಸಹಕಾರ, ಒಂದು ಪ್ರಭಾವ ಬೀರಿದರೆ ಆ ಪ್ರಭಾವದಿಂದಾಗಿ ಕೂಡ ಕ್ರಾಂತಿಗಳು ಉಂಟಾಗುತ್ತವೆ ಅನ್ನುವ ಸಂದೇಶವನ್ನು ಅರಿಸ್ಟಾಟಲ್ ಅವರು ಸಾರ್ತಾರೆ ವಿದ್ಯಾರ್ಥಿಗಳೇ. ಹೀಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಹೊರ ರಾಷ್ಟ್ರಗಳ ಪ್ರಭಾವದಿಂದಲೂ ಕೂಡ ಕ್ರಾಂತಿಗಳು ಸಂಭವಿಸುತ್ತವೆ. ಹೆಂಗಪ್ಪ ಅಂತಂದ್ರೆ, ಹೊರ ರಾಷ್ಟ್ರಗಳು ಒಂದು ರಾಷ್ಟ್ರದ ಪ್ರಭಾವವನ್ನು ಹತ್ತಿಕ್ಕಲು, ಬೇರೆ ರಾಷ್ಟ್ರಗಳು ಏನಪ್ಪ ಅಂತಂದ್ರೆ ಆ ರಾಷ್ಟ್ರದ ಪ್ರಭಾವವನ್ನು, ಆ ರಾಷ್ಟ್ರದ ಬೆಳವಣಿಗೆಯನ್ನು, ಆ ರಾಷ್ಟ್ರದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವ ದೃಷ್ಟಿಕೋನ ಇಟ್ಟುಕೊಂಡು, ಹತ್ತಿಕ್ಕುವ ದೃಷ್ಟಿಕೋನ ಇಟ್ಟುಕೊಂಡು ಆ ರಾಷ್ಟ್ರ ಈ ರಾಷ್ಟ್ರಕ್ಕೆ ಬೆಂಬಲ ಕೊಡಬಹುದು, ಆ ರಾಷ್ಟ್ರ ಈ ರಾಷ್ಟ್ರಕ್ಕೆ ಪ್ರಭಾವ ಬೀರಬಹುದು. ಆ ರಾಷ್ಟ್ರ ಈ ರಾಷ್ಟ್ರವನ್ನು ಹೆಂಗಾದರೂ ಮಾಡಿ ಹತ್ತಿಕ್ಕಬೇಕು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ ಆ ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ದರೆ ಆ ರಾಷ್ಟ್ರವನ್ನು ಹೇಗಾದರೂ ಮಾಡಿ ಕುಂಠಿತಗೊಳಿಸಬೇಕು, ಆ ರಾಷ್ಟ್ರವನ್ನು ಹೇಗಾದರೂ ಮಾಡಿ ಹತ್ತಿಕ್ಕಬೇಕು ಅನ್ನುವ ಇನ್ನೊಂದು ರಾಷ್ಟ್ರಕ್ಕೆ ಇರ್ತದೆ. ಆ ರಾಷ್ಟ್ರ ಈ ರಾಷ್ಟ್ರದ ಮೇಲೆ ಪ್ರಭಾವ ಬೀರಿ ಆ ರಾಷ್ಟ್ರದ ಏಳಿಗೆ, ಆ ರಾಷ್ಟ್ರದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವಲ್ಲಿ, ಹತ್ತಿಕ್ಕುವಲ್ಲಿ ಕೂಡ ಪ್ರಮುಖವಾದ ಬೇರೆ ರಾಷ್ಟ್ರ ಮಾಡ್ತದೆ. ಆ ಬೇರೆ ರಾಷ್ಟ್ರದ ಪ್ರಭಾವದಿಂದ ಕೂಡ ಕ್ರಾಂತಿಗಳು ಸಂಭವಿಸ್ತವೆ, ಕ್ರಾಂತಿಗಳು ಕೂಡ ಆಗ್ತವೆ. ಅಂದರೆ ಹೊರ ರಾಷ್ಟ್ರಗಳು ಒಂದು ರಾಷ್ಟ್ರದ ಪ್ರಭಾವವನ್ನು ಹತ್ತಿಕ್ಕಲು,
ಆ ರಾಷ್ಟ್ರದವರನ್ನು ಕ್ರಾಂತಿಗೆ ಪ್ರಚೋದಿಸುವುದು ಕೂಡ ಕಾರಣ ಆಗಿದೆ. ಅಂದರೆ ಹೊರ ರಾಷ್ಟ್ರಗಳು ಒಂದು ರಾಷ್ಟ್ರದ ಪ್ರಭಾವವನ್ನು, ಒಂದು ರಾಷ್ಟ್ರದ ಬೆಳವಣಿಗೆಯನ್ನು, ಒಂದು ರಾಷ್ಟ್ರದ ಅಭಿವೃದ್ಧಿಯನ್ನು, ಒಂದು ರಾಷ್ಟ್ರದ ಅಭ್ಯುದಯವನ್ನು ಸಹಿಸಕ್ಕಾಗದೆ ಆ ಅಭ್ಯುದಯವನ್ನು ಹತ್ತಿಕ್ಕುವಗೋಸ್ಕರವಾಗಿ, ಆ ಪ್ರಭಾವವನ್ನು ಹತ್ತಿಕ್ಕುವಗೋಸ್ಕರವಾಗಿ ಆ ರಾಷ್ಟ್ರದವರನ್ನು ಕ್ರಾಂತಿಗೆ ಪ್ರಚೋದಿಸುವುದು ಕೂಡ ಇನ್ನೊಂದು ಕಾರಣ ಆಗಿದೆ ಅಂತ ನಾವು ಭಾವಿಸಬೇಕಾಗಿದೆ ವಿದ್ಯಾರ್ಥಿಗಳು. ಹೊರ ರಾಷ್ಟ್ರಗಳ ಪ್ರಭಾವ ಕೂಡ ಬೇರೆ ರಾಷ್ಟ್ರದ ಜನಾಂಗ ಒಂದು ರಾಷ್ಟ್ರ ಅಭಿವೃದ್ಧಿ ಹೊಂದಕತ್ತಂದ್ರೆ ಆ ರಾಷ್ಟ್ರವನ್ನು ನೋಡೋಕ್ಕಾಗೋದಿಲ್ಲ, ಆ ರಾಷ್ಟ್ರವನ್ನು ಏಳಿಗೆಯನ್ನು ಸಹಿಸೋಕ್ಕಾಗೋದಿಲ್ಲ, ಆ ರಾಷ್ಟ್ರದ ಹಿತಾಸಕ್ತಿ, ಅಭ್ಯುದಯ, ಆರ್ಥಿಕ ಬೆಳವಣಿಗೆ ಸಹಿಸೋಕ್ಕಾಗೋದಿಲ್ಲ. ಅಂಥ ರಾಷ್ಟ್ರ ಆ ರಾಷ್ಟ್ರಕ್ಕೆ, ಆ ರಾಷ್ಟ್ರದ ಜನರಿಗೆ ಏನಪ್ಪ ಅಂತಂದರೆ ಹತ್ತಿಕ್ಕುವ ದೃಷ್ಟಿಕೋನ ಇಟ್ಕೊಂಡು ಕೂಡ ಪ್ರಚೋದನೆ ಕೊಡಬಹುದು. ಆ ಪ್ರಚೋದನೆ ಕೊಟ್ಟಂಥ ರಾಷ್ಟ್ರದ ವಿರುದ್ಧ ಕೂಡ ಕ್ರಾಂತಿ ಹೇಳುವಂಥ ಚಾನ್ಸ್ ಇದೆ, ಕ್ರಾಂತಿ ಕೂಡ ಆಗುವಂಥ ಸಂಭವ ಇರ್ತದೆ. ಕ್ರಾಂತಿಗೆ ಇದು ಕೂಡ ಒಂದು ಪ್ರಮುಖ ಕಾರಣ ಆಗೈತೆ ಅಂತ ನಾವು ಭಾವಿಸಬೇಕಾಗ್ತದೆ. ಅಂದರೆ ಹೊರ ರಾಷ್ಟ್ರಗಳ ಪ್ರಭಾವದಿಂದಲೂ ಕೂಡ ಕ್ರಾಂತಿ ಸಂಭವಿಸಬಹುದು. ಅಂದರೆ ಹೊರ ರಾಷ್ಟ್ರಗಳು ಒಂದು ರಾಷ್ಟ್ರದ ಪ್ರಭಾವವನ್ನು ಹತ್ತಿಕ್ಕಲು ಆ ರಾಷ್ಟ್ರದವರನ್ನು ಕ್ರಾಂತಿಗೆ ಪ್ರಚೋದಿಸುವುದು ಕೂಡ ಕ್ರಾಂತಿಗೆ ಇನ್ನೊಂದು ಕಾರಣ ಆಗೈತೆ ಅಂತ ನಾವು ಭಾವಿಸಬೇಕಾಗ್ತದೆ. ಇದು ಕೂಡ ಇನ್ನೊಂದು ಪ್ರಮುಖ ಕಾರಣ. ರಾಜಕೀಯ ಕಾರಣಗಳಲ್ಲಿ ಬರುವಂಥ ಕೊನೆಯ ಕಾರಣ ಯಾವುದಪ್ಪ ಅಂತಂದರೆ ಹೊರ ರಾಷ್ಟ್ರಗಳ ಪ್ರಭಾವ ಕೂಡ ಕ್ರಾಂತಿಗೆ ಕಾರಣ ಆಗಿದೆ. ಕ್ರಾಂತಿಗೆ ಕಾರಣ ಇವು ರಾಜಕೀಯ ಕಾರಣಗಳನ್ನು ನಾವು ತಿಳ್ಕೊಬೋದು ವಿದ್ಯಾರ್ಥಿಗಳು. ಅಂದರೆ ಒಟ್ಟಿನಲ್ಲಿ ಅರಿಸ್ಟಾಟಲ್ ಹೇಳ್ತಾರೆ, ಬರೇ ಕ್ರಾಂತಿಗೆ ಇವು ಎರಡು ಕಾರಣಗಳು ಅಷ್ಟೇ ಅಲ್ಲ, ಇನ್ನೂ ಹಲವಾರು ಕಾರಣಗಳಿದಾವೆ. ಅವ್ರು ಜಸ್ಟ್ ಪರ್ಟಿಕ್ಯುಲರ್ ಆಗಿ ಒಂದು ಎರಡು ಕಾರಣಗಳು ಕೊಟ್ಟಿದ್ದಾರೆ, ನಿಮಗೆಲ್ಲ ಅನ್ನೋದಿಲ್ಲ. ಕ್ರಾಂತಿಗೆ ಕೇವಲ ಮಾನಸಿಕ ಕಾರಣಗಳು ಅಷ್ಟೇ ಅಲ್ಲ, ಕ್ರಾಂತಿಗೆ ಕೇವಲ ರಾಜಕೀಯ ಕಾರಣಗಳು ಅಷ್ಟೇ ಅಲ್ಲ, ಕ್ರಾಂತಿಗೆ ಇನ್ನೂ ಹಲವಾರು ಕಾರಣಗಳಿವೆ. ಆರ್ಥಿಕ ಕಾರಣಗಳಿರ್ಬೋದು, ಸಾಮಾಜಿಕ ಕಾರಣಗಳಿರ್ಬೋದು, ಯಾವುದೇ ಧಾರ್ಮಿಕ ಕಾರಣಗಳಿರ್ಬೋದು, ಯಾವುದೇ ಔದ್ಯೋಗಿಕ ಕಾರಣಗಳಿರ್ಬೋದು, ಅಥವಾ ಯಾವುದೇ ರೀತಿಯ ಕಾರಣಗಳಿರ್ಬೋದು. ಹಲವಾರು ರೀತಿಯ ಕಾರಣಗಳಿವೆ. ಕೇವಲ ಇವೆರಡೇ ಕಾರಣಗಳು ಅಲ್ಲ ಅಂತ ಕೂಡ ಹೇಳ್ತಾರೆ ಅರಿಸ್ಟಾಟಲ್ ಅವರು. ಕೇವಲ ಕ್ರಾಂತಿಗೆ ಮಾನಸಿಕ ಕಾರಣಗಳು ಅಷ್ಟೇ ಅಲ್ಲ, ರಾಜಕೀಯ ಕಾರಣಗಳು ಅಷ್ಟೇ ಅಲ್ಲ, ಇನ್ನೂ ಹಲವಾರು ಕಾರಣಗಳಿವೆ. ಕ್ರಾಂತಿ ಯಾವುದೇ ರೂಪದಲ್ಲಿ ಸಂಭವಿಸಬಹುದು, ರಕ್ತದ ರೂಪದಲ್ಲಿ ಕೂಡ ಕ್ರಾಂತಿ ಸಂಭವಿಸಬಹುದು, ರಕ್ತರಹಿತ ಕ್ರಾಂತಿ ಸಂಭವಿಸಬಹುದು, ಬದಲಾವಣೆ ರೂಪದಲ್ಲಿ ಕ್ರಾಂತಿ ಸಂಭವಿಸಬಹುದು, ಜೊತೆಗೆ ಸಂವಿಧಾನ ಬದಲಾವಣೆ ಆಗುವುದರ ಮುಖಾಂತರ ಕ್ರಾಂತಿ ಸಂಭವಿಸಬಹುದು, ಸಂವಿಧಾನದ ಬದಲಾವಣೆ ಇಲ್ಲದೆ ಅಧಿಕಾರ ಹಸ್ತಾಂತರ ಆಗಬಹುದು, ಕ್ರಾಂತಿ ಪೂರ್ಣವಾಗಿರಬಹುದು, ಕ್ರಾಂತಿ ಅಪೂರ್ಣವಾಗಿರಬಹುದು, ಕ್ರಾಂತಿ ರಕ್ತಯುಕ್ತವಾಗಿರಬಹುದು ಅಥವಾ ರಕ್ತರಹಿತವಾಗಿರಬಹುದು, ಕ್ರಾಂತಿ ಸರ್ಕಾರದ ಅಥವಾ ಕೆಲವು ವ್ಯಕ್ತಿಗಳ ವಿರುದ್ಧವಾಗಿರಬಹುದು ಅಥವಾ ವಾಗಿರದೇ ಇರಬಹುದು, ವೈಯಕ್ತಿಕವಾಗಿರಬಹುದು ಅಥವಾ ಸಾರ್ವತ್ರಿಕವಾಗಿರಬಹುದು, ಪ್ರತ್ಯಕ್ಷವಾಗಿರಬಹುದು ಇಲ್ಲವೇ ಪರೋಕ್ಷವಾಗಿರಬಹುದು ಅನ್ನುವ ಸಂದೇಶವನ್ನು ಸಾರ್ತಾರೆ ಅರಿಸ್ಟಾಟಲ್ ಅವರು. ವಿದ್ಯಾರ್ಥಿಗಳೇ, ಕೇವಲ ಈ ಎರಡು ಕಾರಣಗಳಿಂದ ಕ್ರಾಂತಿ ನಡೆಯುತ್ತದೆ ಅಂತ ಅವ್ರು ಹೇಳಿಲ್ಲ. ಇನ್ನೂ ಹಲವಾರು ಕಾರಣಗಳಿಂದ ಮುಖಾಂತರ ಕೂಡ ಕ್ರಾಂತಿ ಜರುಗುತ್ತದೆ, ಕ್ರಾಂತಿ ಸಂಭವಿಸುತ್ತದೆ ಅನ್ನುವ ಸಂದೇಶಗಳು ಸಾರಿದ್ದಾರೆ ವಿದ್ಯಾರ್ಥಿಗಳೇ. ಅದು ರಕ್ತಯುಕ್ತವಾಗಿರಬಹುದು, ರಕ್ತರಹಿತವಾಗಿರಬಹುದು, ಪೂರ್ಣವಾಗಿರಬಹುದು, ಅಪೂರ್ಣವಾಗಿರಬಹುದು, ಅಥವಾ ಪ್ರತ್ಯಕ್ಷವಾಗಿರಬಹುದು, ಪರೋಕ್ಷವಾಗಿರಬಹುದು, ಅಥವಾ ಬದಲಾವಣೆ ರೂಪದಲ್ಲಿರಬಹುದು, ಬದಲಾವಣೆ ರೂಪದಲ್ಲಿ ಇಲ್ಲದೇ ಇರಬಹುದು, ಅಥವಾ ಸಂವಿಧಾನದ ಬದಲಾವಣೆ ರೂಪದಲ್ಲಿರಬಹುದು, ಅಥವಾ ಸರ್ಕಾರದ ಬದಲಾವಣೆ ರೂಪದಲ್ಲಿರಬಹುದು. ಕ್ರಾಂತಿ ಯಾವುದೇ ರೂಪದಲ್ಲಿರಬಹುದು. ಇವ ಎರಡೇ ಕಾರಣ ಅಂತ ಅವ್ರು ಹೇಳಿಲ್ಲ, ಇವೆರಡೇ ಕಾರಣ ರೂಪದಾಗಿರ್ತಾವ ಅವ್ರು ಹೇಳಿಲ್ಲ. ಹಲವಾರು ರೂಪದಲ್ಲಿ ಕ್ರಾಂತಿಗಳು ಸಂಭವಿಸಬಹುದು, ಕ್ರಾಂತಿಗಳು ನಡೆಯಬಹುದು ಅನ್ನುವ ಸಂದೇಶವನ್ನು ಏನಪ್ಪ ಅಂತಂದರೆ ಅರಿಸ್ಟಾಟಲ್ ಅವರು ಸಾರ್ತಾರೆ. ತಮ್ಮ ಅಮೂಲ್ಯವಾದ ಕೊಡುಗೆಯಾದಂಥ ಕ್ರಾಂತಿಯ ಕುರಿತು ಕೊಟ್ಟಂಥ ವಿಚಾರದಲ್ಲಿ ಕ್ರಾಂತಿಯ ಕಾರಣಗಳನ್ನು ನಾವು ತಿಳ್ಕೋಬೋದು ವಿದ್ಯಾರ್ಥಿಗಳೇ. ಜೊತೆಗೆ ಕ್ರಾಂತಿಯನ್ನು ನಾವು ಹಲವಾರು ಪರಿಹಾರ ಮುಖಾಂತರ ನಾವು ಕೊಂಡ್ಕೊಳ್ಬೋದು. ಕ್ರಾಂತಿಯಿಂದ ತಾತ್ಕಾಲಿಕ ಲಾಭ ಎನಿಸ್ತದೆ, ಕ್ರಾಂತಿಯಿಂದ ನಾವು ಸಾಧಿಸೋದೇನೇ ಇಲ್ಲ, ಕ್ರಾಂತಿಯಿಂದ ನಾವು ಕಳೆದುಕೊಳ್ಳೋದೇ ಜಾಸ್ತಿ ಅದ. ಕ್ರಾಂತಿಯಿಂದ ನಾವು ಗಳಿಸೋದೇನೇ ಇಲ್ಲ, ಕ್ರಾಂತಿಯಿಂದ ನಾವು ಕಳೆದುಕೊಳ್ಳೋದೇ ಜಾಸ್ತಿ ಅದ. ಕ್ರಾಂತಿಯಿಂದ ನಾವು ಆಸ್ತಿ ಸಂಪತ್ತನ್ನು ಗಳಿಸೋಕ್ಕಾಗೋದಿಲ್ಲ, ಸಂಪತ್ತು ಆಸ್ತಿ ಗಳಿಸಬಹುದು, ಅದರ ಕ್ಷಣ ಮಾತ್ರದಲ್ಲೇ ಇರ್ತದೆ ಅನ್ನುವ ಸಂದೇಶ ಕೂಡ ಅರಿಸ್ಟಾಟಲ್ ಹೇಳ್ತಾರೆ ವಿದ್ಯಾರ್ಥಿಗಳೇ. ಕ್ರಾಂತಿಯಿಂದ ತಾತ್ಕಾಲಿಕವಾಗಿ ಲಾಭ ಎನಿಸಬಹುದು, ಆದರೆ ದೀರ್ಘಾವಧಿ ನೋಡಿದರೆ ಕ್ರಾಂತಿಯಿಂದ ಕೆಡಕ ಜಾಸ್ತಿ ಅದ, ಹಾನಿಯೇ ಜಾಸ್ತಿ ಅದ, ನಷ್ಟನೇ ಜಾಸ್ತಿ ಇದೆ ಅನ್ನೋ ಸಂದೇಶ ಕೂಡ ಸಾರಿದ್ದಾರೆ. ಹೀಗಾಗಿ ಅರಿಸ್ಟಾಟಲ್ ಕ್ರಾಂತಿಯು ರಾಜಕೀಯ ಜೀವನವನ್ನು ಕೆಡಿಸುತ್ತದೆ, ಸಾಮಾಜಿಕ ಜೀವನವನ್ನು ಕೆಡಿಸುತ್ತದೆ, ಆರ್ಥಿಕ ಜೀವನವನ್ನು ಕೆಡಿಸುತ್ತದೆ, ಸಂಪೂರ್ಣವಾಗಿ ಕ್ರಾಂತಿ ಎಲ್ಲರನ್ನ ಹಾಳು ಮಾಡ್ತದೆ ಅನ್ನುವ ಸಂದೇಶ ಕೂಡ ಸಾರಿದ್ದಾರೆ ಅರಿಸ್ಟಾಟಲ್ ಅವರು. ಜೊತೆಗೆ ಹಳೆಯ ಸರ್ಕಾರವನ್ನು ಉಳಿಸಬಹುದು, ನಾವು ಹೊಸ ಸರ್ಕಾರವನ್ನು ತರಬಹುದು, ಆದರೆ ಹೀಗೆ ಅಸ್ತಿತ್ವಕ್ಕೆ ಬಂದಿರುವ ಸರ್ಕಾರ ಸ್ಥಿರವಾಗಿರ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ.
ಹೊಸದಾಗಿ ಅಧಿಕಾರಕ್ಕೆ ಬಂದವರು ಕೆಲವು ಕಾಲ ದಕ್ಷತೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಆಡಳಿತ ನಡೆಸಬಹುದು. ನಂತರ ಅವರು ಹಿಂದಿನವರಂತೆ ವರ್ತಿಸಲು ಪ್ರಾರಂಭಿಸುತ್ತಾರೆ. ಆದುದರಿಂದ ಕ್ರಾಂತಿಯಿಂದ ಹೆಚ್ಚಿನ ಲಾಭ ಏನೂ ಇಲ್ಲ. ಕ್ರಾಂತಿಯಿಂದ ನಮಗೆ ನುಕ್ಸಾನ ಹೆಚ್ಚೈತಿ, ನಮಗೆ ಹಾನಿನ ಹೆಚ್ಚೈತಿ, ನಮಗೆ ನಷ್ಟ ಜಾಸ್ತಿ ಐತಿ. ಕ್ರಾಂತಿಯಿಂದ ನಾವು ಏನು ಕೊಂಡುಕೊಳ್ಳೋಕೆ ಸಾಧ್ಯ ಇಲ್ಲ. ಕ್ರಾಂತಿಯಿಂದ ನಾವು ಕಳೆದುಕೊಳ್ಳುವುದೇ ಜಾಸ್ತಿ ಇದೆ ಎಂಬ ಸಂದೇಶವನ್ನು ಸಾರಿದ್ದಾರೆ ಅರಿಸ್ಟಾಟಲರು ವಿದ್ಯಾರ್ಥಿಗಳೇ. ಹೀಗಾಗಿ ಕ್ರಾಂತಿಯ ಪರಿಣಾಮಗಳನ್ನು ಎದುರಿಸುವುದಕ್ಕಿಂತ ಕ್ರಾಂತಿ ಸಂಭವಿಸಿದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಶಾಂತ ಸುವ್ಯವಸ್ಥಿತವಾಗಿ ಸಹಕಾರ, ಅನ್ಯೋನ್ಯತೆ, ಬಾಂಧವ್ಯದಿಂದ ನಾವು ಆ ಕ್ರಾಂತಿಯನ್ನು ತಡೆಗಟ್ಟಿ ಒಂದು ಅತ್ಯುತ್ತಮ ರೀತಿಯ ಬದಲಾವಣೆಯನ್ನು ಪರಿಹಾರವನ್ನು ಕಂಡುಕೊಳ್ಳುವುದು ಕೂಡ ನಮ್ಮ ಆದ್ಯ ಕರ್ತವ್ಯ ಆಗಿದೆ ಎಂಬ ಸಂದೇಶವನ್ನು ಸಾರಿದ್ದಾರೆ ವಿದ್ಯಾರ್ಥಿಗಳೇ. ಕ್ರಾಂತಿಯಿಂದ ಯಾವ ಜಗತ್ತು ಕೂಡ ಏನೂ ಸಾಧಿಸಿಲ್ಲ. ಕ್ರಾಂತಿಯಿಂದ ಏನೂ ಕೂಡ ನಾವು ಸಾಧನೆ ಮಾಡಿಲ್ಲ. ಕ್ರಾಂತಿಯಿಂದ ನಾವು ಹಲವಾರು ನುಕ್ಸಾನಗಳನ್ನು ಮಾಡಿಕೊಂಡಿದ್ದೇವೆ, ಹಾನಿಗಳನ್ನು ಮಾಡಿಕೊಂಡಿದ್ದೇವೆ, ನಷ್ಟಗಳನ್ನು ಮಾಡಿಕೊಂಡಿದ್ದೇವೆ. ಕ್ರಾಂತಿಯಿಂದ ನಾವು ಏನೂ ಕೂಡ ಸಂಪಾದಿಸಕ್ಕೆ ಸಾಧ್ಯ ಇಲ್ಲ. ಕ್ರಾಂತಿಯಿಂದ ನಾವು ಕಳೆದುಕೊಳ್ಳುವುದೇ ಜಾಸ್ತಿ ಇದೆ. ಕ್ರಾಂತಿಯಿಂದ ನಾವು ಹಲವಾರು ಹಾನಿಗೆ ಒಳಗಾಗ್ತೇವೆ ಅನ್ನುವ ಸಂದೇಶಗಳು ಕೊಡಿದ್ದಾರೆ ಅರಿಸ್ಟಾಟಲ್ ಅವರು. ಹೀಗಾಗಿ ಕ್ರಾಂತಿಯ ಕುರಿತು ಅವರು ಕೊಟ್ಟಂಥ ವಿಚಾರಗಳು ಅತ್ಯಂತ ಮಾರ್ಮಿಕವಾಗಿವೆ ವಿದ್ಯಾರ್ಥಿಗಳೇ. ನಮ್ಮಲ್ಲಿ ಸಹಕಾರ, ಹೊಂದಾಣಿಕೆ, ಒಂದು ಶಾಂತಿ, ಸುವ್ಯವಸ್ಥೆ, ಭದ್ರತೆ, ಸಹಕಾರ ಇತ್ತಂದ್ರೆ ನಾವು ಖಂಡಿತವಾಗಿ ಕ್ರಾಂತಿಯನ್ನು ತಡೆಗಟ್ಟಕ್ಕೆ ಸಾಧ್ಯದ. ನಮ್ಮಲ್ಲೇ ಮೊದಲು ಹೊಂದಾಣಿಕೆ ಬೇಕು, ನಮ್ಮಲ್ಲೇ ಹೊಂದಾಣಿಕೆ ಬೇಕು, ಸಹಕಾರ ಬೇಕು, ಬಾಂಧವ್ಯ ಬೇಕು, ಒಂದು ಒಳ್ಳೆಯ ಬೆಸುಗೆ ಬೇಕು. ಆವಾಗ ನಾವು ಕ್ರಾಂತಿಯನ್ನು ತಡೆಗಟ್ಟಕ್ಕೆ ಸಾಧ್ಯದ. ನಮ್ಮಲ್ಲಿ ಸಂಘರ್ಷಗಳು, ಅಧಿಕಾರದ ಆಸೆ, ಕುರ್ಚಿಯ ಆಸೆ, ಹಣದ ಆಸೆ ಇತ್ತಂದ್ರೆ ನಾವು ಕ್ರಾಂತಿನ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಜನಸಾಮಾನ್ಯರು ಯಾವಾಗ ಬೇಕಾದರೂ ಕೂಡ ಅಂಥ ವ್ಯಕ್ತಿಯ ವಿರುದ್ಧ ದಂಗೆ ಏಳಬಹುದು, ಹೋರಾಟಕ್ಕೆ ಇಳಿಬಹುದು, ಕ್ರಾಂತಿಯನ್ನು ಸೃಷ್ಟಿಸಬಹುದು ಎಂಬ ಸಂದೇಶವನ್ನು ಅರಿಸ್ಟಾಟಲ್ ಅವರು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಹೀಗಾಗಿ ಕ್ರಾಂತಿಯಿಂದ ನಾವು ಏನೂ ಕೂಡ ಸಾಧಿಸಕ್ಕೆ ಸಾಧ್ಯ ಇಲ್ಲ. ಕ್ರಾಂತಿಯಿಂದ ನಾವು ಕಳೆದುಕೊಳ್ಳೋದೇ ಜಾಸ್ತಿ ಇದೆ ಎಂಬ ಸಂದೇಶವನ್ನು ಸಾರಿದ್ದಾರೆ ಅರಿಸ್ಟಾಟಲ್ ಅವರು. ಇಷ್ಟು ನಾವು ಪ್ರಮುಖವಾಗಿ ವಿದ್ಯಾರ್ಥಿಗಳೇ ಕ್ರಾಂತಿಯ ಕುರಿತು ತಿಳ್ಕೋಬೋದು. ಕಳೆದ ವರ್ಗದಲ್ಲಿ ಕ್ರಾಂತಿಯ ಮಾನಸಿಕ ಕಾರಣಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ಈ ವರ್ಗದಲ್ಲಿ ಕ್ರಾಂತಿಗೆ ರಾಜಕೀಯ ಕಾರಣಗಳು ಅಥವಾ ನಿರ್ದಿಷ್ಟ ಕಾರಣಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇಲ್ಲಿಗೆ ಅರಿಸ್ಟಾಟಲ್ರವರ ಕ್ರಾಂತಿಯ ಪರಿಕಲ್ಪನೆ ಮುಕ್ತಾಯ ಆಗ್ತದೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವತಿ. ಇದನ್ನು ಸರಿಯಾಗಿ ನೋಡಿಕೊಡ್ರಿ. ಶಾರ್ಟ್ ನೋಟ್ಸ್ ದೃಷ್ಟಿಯಿಂದ ಕೂಡ ಕ್ವಶನ್ ಕೇಳ್ತಾರೆ. 5 ಮಾರ್ಕ್ಸ್ ದೃಷ್ಟಿಯಿಂದ ಕೂಡ ಕ್ವಶನ್ ಕೇಳಬಹುದು, 10 ಮಾರ್ಕ್ಸ್ ದೃಷ್ಟಿಯಿಂದ ಕೂಡ ಕ್ವಶನ್ ಕೇಳಬಹುದು, 15 ಮಾರ್ಕ್ಸ್ ದೃಷ್ಟಿಯಿಂದ ಕೂಡ ಕ್ವಶನ್ ಕೇಳಬಹುದು. 3 ರೀತಿಯ ಕ್ವಶನ್ಗಳು ಇಲ್ಲಿ ಬಂದಿರ್ತಾವೆ. ಇದನ್ನು ಸರಿಯಾಗಿ ನೋಡಿಕೊಡ್ರಿ. ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪರ್ಪಸ್. 5 ಮಾರ್ಕ್ಸ್ ಕ್ವಶನ್ ಪರ್ಪಸ್, 10 ಮಾರ್ಕ್ಸ್ ಕ್ವಶನ್ ಪರ್ಪಸ್ ಆ್ಯಂಡ್ 15 ಮಾರ್ಕ್ಸ್ ಕ್ವಶನ್ ಪರ್ಪಸ್. ಆಸ್ಕ್ ದಿಸ್ ಒನ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್. ಡಿಸ್ಕಸ್ ದ ಅರಿಸ್ಟಾಟಲ್ ಆನ್ ರೆವಲ್ಯೂಷನ್. ಅರಿಸ್ಟಾಟಲ್ ಅವರ ಕ್ರಾಂತಿಯ ಕುರಿತು ವಿಚಾರಗಳನ್ನ ಚರ್ಚಿಸಿರಿ. ಡಿಸ್ಕಸ್ ದ ಅರಿಸ್ಟಾಟಲ್ ರೆವಲ್ಯೂಷನ್. ಡಿಸ್ಕಸ್ ದ ಐಡಿಯಾಸ್ ಆನ್ ರೆವಲ್ಯೂಷನ್. ಡಿಸ್ಕಸ್ ದ ಐಡಿಯಾಸ್ ಆನ್ ಅರಿಸ್ಟಾಟಲ್ ರೆವಲ್ಯೂಷನ್. ಡಿಸ್ಕಸ್ ದ ಐಡಿಯಾಸ್ ಆನ್ ಅರಿಸ್ಟಾಟಲ್ ರೆವಲ್ಯೂಷನ್. ಅರಿಸ್ಟಾಟಲ್ ಅವರ ಕ್ರಾಂತಿ ಕುರಿತು ವಿಚಾರಗಳನ್ನ ಚರ್ಚಿಸೋದಕ್ಕೆ ಕೇಳಬಹುದು. ಅಥವಾ ಅರಿಸ್ಟಾಟಲರ ಕ್ರಾಂತಿಯ ಮಾನಸಿಕ ಕಾರಣಗಳನ್ನು ವಿವರಿಸಿ 5 ಮಾರ್ಕ್ಸ್ ಕ್ವಶನ್ ಕೇಳಬಹುದು. ಎಕ್ಸ್ಪ್ಲೇನ್ ದ ಸೈಕಾಲಜಿಕಲ್ ಕಾಜಸ್ ಆಫ್ ರೆವಲ್ಯೂಷನ್. ಎಕ್ಸ್ಪ್ಲೇನ್ ದ ಪೊಲಿಟಿಕಲ್ ಕಾಜಸ್ ಆಫ್ ರೆವಲ್ಯೂಷನ್. ಅಂದರೆ ಅರಿಸ್ಟಾಟಲರ ಕ್ರಾಂತಿಯ ರಾಜಕೀಯ ಕಾರಣಗಳನ್ನು ವಿವರಿಸಿರಿ. ಅರಿಸ್ಟಾಟಲರ ಕ್ರಾಂತಿಯ ಮಾನಸಿಕ ಕಾರಣಗಳನ್ನು ವಿವರಿಸಿರಿ. ಹಿಂಗೂ ಕೂಡ 5 ಮಾರ್ಕ್ಸ್ ಮೇಲೆ ಕೂಡ ಕ್ವಶನ್ ಕೇಳಬಹುದು. ಟೋಟಲ್ ಆಗಿ 10 ಮಾರ್ಕ್ಸ್ ಮೇಲೆ ಕೂಡ ಕ್ವಶನ್ ಕೇಳಬಹುದು, 5 ಮಾರ್ಕ್ಸ್ ಮೇಲೆ ಕೂಡ ಕೇಳಬಹುದು, 15 ಮಾರ್ಕ್ಸ್ ಮೇಲೆ ಕೂಡ ಕ್ವಶನ್ ಕೇಳಬಹುದು. ಸೊ ಎಕ್ಸಾಮ್ ಪರ್ಪಸ್ ವೆರಿ ಇಂಪಾರ್ಟೆಂಟ್ ದಿಸ್ ಒನ್ ಕಾನ್ಸೆಪ್ಟ್. 5 ಮಾರ್ಕ್ಸ್ ಕ್ವಶನ್ ಪರ್ಪಸ್, 10 ಮಾರ್ಕ್ಸ್ ಕ್ವಶನ್ ಪರ್ಪಸ್ ಆ್ಯಂಡ್ 15 ಮಾರ್ಕ್ಸ್ ಕ್ವಶನ್ ಪರ್ಪಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಷ್ಟು ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಅರಿಸ್ಟಾಟಲ್ ಅವರ ಪರಿಕಲ್ಪನೆಗಳು ಮುಕ್ತಾಯ ಆಗ್ತವೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ಪರಿಕಲ್ಪನೆಗಳನ್ನು ಅಥವಾ ಮುಂದಿನ ಪರಿಕಲ್ಪನೆಯನ್ನು ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.